ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿರುವ ಪರೋಟ, ನರೇಂದ್ರ ಮೋದಿಜಿಯವರಿಗೆ ಫೇವರೇಟ್ ಆಗಿರುವ ನುಗ್ಗೆಕಾಯಿ ಪರೋಟ ಹೇಗೆ ಮಾಡೋದು ಎಂದು ನೋಡೋಣ. ನುಗ್ಗೆಕಾಯಿ ಸಾಮಾನ್ಯವಾಗಿ ನಾವು ಸಾಂಬಾರ್, ಗ್ರೇವಿಗಳು, ಪಲ್ಯಗಳು ಮಾಡ್ತೀವಿ. ಇವತ್ತು ಪರೋಟ ಹೇಗೆ ಮಾಡೋದು, ಹೇಗೆ ರುಚಿ ಇರುತ್ತೆ ಎಂದು ನೋಡೋಣ ಬನ್ನಿ. ಒಂದು 5 ನುಗ್ಗೆಕಾಯನ್ನು ಈ ರೀತಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಿ ಕುದಿಸ್ಕೊಳ್ಳೋಣ. ನೋಡಿ, ಆಗಲೇ ನೀರು ಚೆನ್ನಾಗಿ ಕುದೀತಾ ಇದೆ. ಒಂದು 3-4 ನಿಮಿಷ ಈ ನೀರು ಚೆನ್ನಾಗಿ ಕುದಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ. ನುಗ್ಗೆಕಾಯಿ ಬೇಗ ಬೆಂದುಬಿಡುತ್ತೆ. ನೋಡಿ, ಇವಾಗ ಓಪನ್ ಮಾಡಿದ್ದೀನಿ, ಚೆನ್ನಾಗಿ ಬೆಂದಿದೆ. 3 ನಿಮಿಷ ಬೇಯಿಸಿದ್ದೀನಿ. ಸ್ವಲ್ಪ ಅದು ಒಡೆದಿದೆ ಅಂದರೆ ಓಪನ್ ಆಗ್ತಾ ಇದೆ ಇದು. ಈಗ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಬಿಸಿ ಆಗಿರುವಾಗ ಮಿಕ್ಸಿಗೆ ಹಾಕೋದು ಬೇಡ, ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ನೋಡಿ, ನುಗ್ಗೆಕಾಯಿ ಹಿಂಗೆ ಚೆನ್ನಾಗಿ ಬೆಂದಿರಬೇಕು. ಎಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈ ನೀರು ನಮಗೆ ವೇಸ್ಟ್ ಆಗೋದಿಲ್ಲ. ನಾವು ಮಿಕ್ಸಿ ರುಬ್ಬಕ್ಕೆ ಹಾಕ್ಕೊಳ್ಳುವಾಗ ಈ ಒಂದು ನೀರನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸೂಪ್ ಮಾಡಿ ಕುಡಿಬೋದು, ಇಲ್ಲಾಂದರೆ ಸಾಂಬಾರಿಗೆ ಹಾಕ್ಕೋಬೋದು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ತಣ್ಣಗಾಗಿರುವ ನುಗ್ಗೆಕಾಯಿನ, ಬೇಯಿಸಿರುವ ನುಗ್ಗೆಕಾಯಿ ಹಾಕಿ ಆ ಒಂದು ನೀರು ಕೂಡ ಹಾಕ್ತಾಯಿದ್ದೀನಿ. 1 ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ನುಗ್ಗೆಕಾಯಿದು 1 ರೌಂಡ್ ಮಾಡಿ ಆದಮೇಲೆ ಈ ರೀತಿ ಬಂದಿದೆ. ಇದನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಪ್ರತಿಯೊಂದನ್ನು ರೆಸಿಪಿಗಳಲ್ಲಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ವಾರದಲ್ಲಿ 1 ಸಲ ಆದರೂ. ಇದು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮತ್ತೆ ಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ನೀರನ್ನು ಹಾಕಿ ಮೇಲೆ ಈ ರೀತಿ ಇದರ ಒಂದು ರಸ ಎಲ್ಲ ತಕ್ಕೊಂಬಿಡೋಣ. ಜಾಸ್ತಿ ರಸ ಆದರೆ ನೀವು ಸೂಪ್ ಮಾಡ್ಕೊಬೋದು. ನಾವು ಎಷ್ಟು ಚಪಾತಿಗೆ ಬೇಕೋ ಅಷ್ಟು ರಸವನ್ನು ತೆಗೆದು ಮಿಕ್ಕಿದ್ದನ್ನು ನಾನು ಸೂಪ್ ಮಾಡ್ತಾಯಿದ್ದೀನಿ. ಸೂಪ್ ಮಾಡೋ ವಿಡಿಯೋ ನಾಳೆ ಶೇರ್ ಮಾಡಿರ್ತೀನಿ. ಇವತ್ತು ನಾನು ಪರೋಟ ಮಾಡೋ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ, ಇಷ್ಟು ಬಂದಿತ್ತು ರಸ. ಇದರಲ್ಲಿ ಒಂದು ಬೌಲಿಗೆ ಆಗುವಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಸೂಪ್ ಮಾಡಲಿಕ್ಕೆ. ಸೂಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಕೋಲ್ಡ್ ಏನಾದರೂ ಆಯಿತು ಅಂದರೆ, ಗಂಟ್ಲು ಕಟ್ಕೊಂಡ್ರೆ ಇದರ ಸೂಪು ತುಂಬಾ ಒಳ್ಳೆಯದು. ಗಂಟ್ಲೆಲ್ಲ ಕಫ ಗಿಫ ಎಲ್ಲ ಇಳಿದೋಗ್ಬಿಡುತ್ತೆ, ಅಷ್ಟು ಒಳ್ಳೆಯದಿದು. ನೋಡಿ, 1 ಬೌಲ್ ಆಗುವಷ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ನಾನು ಪರೋಟ ಮಾಡೋಕ್ಕೆ ಬಳಸ್ತಾ ಇದ್ದೀನಿ. ನಾನು ತಗೊಂಡಿರುವ 1 ಕಪ್ ಗೋಧಿ ಹಿಟ್ಟಿಗೆ ಕರೆಕ್ಟ್ ಆಗುತ್ತೆ. ಈಗ ಇಲ್ಲಿ 1 ದೊಡ್ಡ ಚಮಚದಲ್ಲಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮಾತ್ರ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ, ಒಂದು 3 ಎಸಳು. ಖಾರದ ಪುಡಿ, ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು 1/4 ಚಮಚದಷ್ಟು ಅರಿಶಿನ ಹುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದರ ಒಂದು ಡಿಫ್ರೆಂಟ್ ಆಗಿರುವ ಫ್ಲೇವರ್ ಅಂದರೆ ಎಳ್ಳು ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು. ಈಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರುವ ನುಗ್ಗೆಕಾಯಿ ರಸಕ್ಕೂ ಮತ್ತು ಈ ಒಂದು ಗೋಧಿ ಹಿಟ್ಟಿಗೂ ಹದವಾಗಿ ಬರುತ್ತೆ. ಈಗ ಇದನ್ನು ನಾದುತ್ತಾ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಮೇಲೆ ನೀರನ್ನು ಹಾಕೋದು ಬೇಡ, ಅದೇ ನೀರು ಕರೆಕ್ಟ್ ಆಗುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಕೈಗೆ ಹಚ್ಕೊಂಡು ಈ ರೀತಿ ಸಾಫ್ಟಾಗಿ ನಾದ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷಗಳ ಕಾಲ ನೆನೆಯಲು ಬಿಡೋಣ. ಈಗ 10 ನಿಮಿಷ ಆದಮೇಲೆ ಈಗ ಇನ್ನೂ ಸಾಫ್ಟಾಗಿದೆ ಪರೋಟ. ಯಾವತ್ತೂ ಪರೋಟ 10 ನಿಮಿಷ ಆದಮೇಲೆ ನಾವು ಮಾಡ್ಕೊಳ್ಬೇಕು, ಪರೋಟ ಸಾಫ್ಟಾಗಿ ಬರುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಮನೆಗಳಲ್ಲಿ ಆವಾಗವಾಗ ಒಂದೇ ಥರದ ನುಗ್ಗೆಕಾಯಿ ರೆಸಿಪಿ ತಿಂದು ಬೇಜಾರಾದಾಗ ಈ ಪರೋಟ ರೆಸಿಪಿನ ಮಾಡ್ಕೋಬೋದು. ಮೇನಾಗಿ ಇದು ನರೇಂದ್ರ ಮೋದಿಜಿಯವರು ವಾರಕ್ಕೆ ಒಮ್ಮೆ ಆದರೂ ಈ ಒಂದು ಪರೋಟ ರೆಸಿಪಿ, ನುಗ್ಗೆಕಾಯಿ ಪರೋಟ ರೆಸಿಪಿ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ನೋಡಿ, ಇವಾಗ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೊಳ್ಬೋದು. ಹಾಗೇನೂ ತಿನ್ಬೋದು, ತುಪ್ಪದ ಜೊತೆಗಾದರೂ ತಿನ್ಬೋದು, ಬರೀ ಮೊಸರು ಇದ್ರೂ ತಿನ್ಬೋದು. ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಪಾತಿ ಹಿಟ್ಟನ್ನು ಹಾಕಿ ನೀವು ಪರೋಟಕ್ಕೆ ಬೇರೆ ಬೇರೆ ರೀತಿಯಾದರೂ ಮಾಡ್ಬೋದು. ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ.
ಲೇಯರ್ ಆಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಮೇನಾಗಿ ಎಣ್ಣೆಗಿಂತ ತುಪ್ಪ ಬಳಸಿದರೆ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಹಸಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು, ಪರೋಟ ರೆಡಿ ಆಗುತ್ತೆ. ನೀವು ನಾರ್ಮಲಾಗಿ ತಿನ್ನುವ ಚಪಾತಿ, ಈ ಒಂದು ರಸದಲ್ಲಿ ನುಗ್ಗೆಕಾಯಿ ರಸದಲ್ಲಿ ಮಾಡುವ ಚಪಾತಿ ಡಿಫ್ರೆಂಟ್ ಆಗಿರುತ್ತೆ ರುಚಿ. ನೋಡಿ ಇವಾಗ ಒಂದು ರೆಡಿ ಆಯಿತು. ಇವಾಗ ತವಾದ ಮೇಲೆ ಎಲ್ಲ ಬೇಯಿಸ್ಕೊಂಬಿಡೋಣ. ಈ ರೀತಿಯಾಗಿ ಎಲ್ಲ ಪರೋಟನ ನಾನು ರೆಡಿ ಮಾಡಿಕೊಂಡಿದ್ದೆ. ಒಂದು ಬೌಲಲ್ಲಿ ಒಂದು 6 ಪರೋಟ ಅಷ್ಟು ಬಂದಿತ್ತು. ನಂತರ ತವನ ಬಿಸಿಗಿಟ್ಟಿದ್ದೀನಿ. ಈಗ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಬಿಸಿ ಆಗಿದೆ ತವ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈಗ ಪರೋಟವನ್ನು ಹಾಕ್ತಾಯಿದ್ದೀನಿ. ಪರೋಟ ಬೇಯಿಸುವಾಗ ಒಂದು ವಿಧಾನ ಇದೆ. ಈ ರೀತಿ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಈ ರೀತಿ ಒತ್ಕೋಬೇಕು. ಒತ್ತಿ ಈ ರೀತಿ ಮಾಡೋದ್ರಿಂದ ಪರೋಟ ಕೆಳಗಡೆ ಭಾಗದಿಂದ ಚೆನ್ನಾಗಿ ಬೇಯುತ್ತೆ. ಹಾಗೆ ನಾವು ತಿರುಗಿಸಿ ಹಾಕೋದು ಬದಲು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪರೋಟ ಕಲರ್ ಚೇಂಜ್ ಆಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಚಪಾತಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಚೆನ್ನಾಗಿ ಒತ್ತಿ ನಾವು ಬೇಯಿಸ್ಕೊಂಡಾಗ ಕಲರ್ ಕೆಂಪಾಗಿ ಬರುತ್ತೆ. ನೋಡಲು ಮತ್ತು ತಿನ್ನಲು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಪರೋಟಗಳನ್ನು ಇದೇ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಕ್ಕರೆ ಮೊಸರು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ ಮೊಸರು ಜೊತೆಗೆ ಹಾಕಿದರೂ ಚೆನ್ನಾಗಿರುತ್ತೆ. ಚಟ್ನಿಗಳಾಗಿರ್ಬೋದು, ಪಲ್ಯಗಳಾಗಿರ್ಬೋದು. ನಾನು ಮೊಸರು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗ್ರೇವಿ ಪಲ್ಯ ಮಾಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. 2 ಈರುಳ್ಳಿ ಎರೆಸಲು ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟಿದ್ರೆ ನುಗ್ಗೆಕಾಯಿ ಪರೋಟ ಸಖತ್ ರುಚಿಯಲ್ಲಿ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ. ಡಿಫ್ರೆಂಟಾಗಿ ಹೆಲ್ದಿಯಾಗಿರುವ ಈ ನುಗ್ಗೆಕಾಯಿ ಪರೋಟ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾಳೆಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.